ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ಇವತ್ತಿನ ಈ ವರದಿಯಲ್ಲಿ ಹಂಚಿಕೊಳ್ಳೋದೇನೆಂದರೆ, ರಾಜ್ಯದಲ್ಲಿ ಸುಮಾರು ತಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿ ವರ್ಷ ವಿಶೇಷ ಚೇತನ ರಿಯಾಯಿತಿ ಬಸ್ ಪಾಸನ್ನು ಡಿಸೆಂಬರ್ ಅಂತ್ಯದವರೆಗೆ ಇರ್ತದೆ. ಅದು ಮತ್ತೆ ನವೀಕರಣ ಮಾಡೋಕ್ಕೆ ಕಾಲಾವಕಾಶ ನೀಡಿರುವ ಸರ್ಕಾರದ ಸುತ್ತೋಲೆ ನಮ್ಮೆಲ್ಲರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಪ್ರತಿಯೊಬ್ಬರಿಗೂ ಇದು ಹಂಚಿ ಎಲ್ಲರಿಗೂ ವ್ಯಾಪಕ ಪ್ರಚಾರ ಕೊಡ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮೆಲ್ಲ ಆತ್ಮೀಯರೆಲ್ಲ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಚಾನಲಲ್ಲಿ ಇದೊಂದು ವರದಿ ಮಾಡಿ, ಈ ಒಂದು ಚಾನಲ್ ನೋಡಿದಂಥ ವಿಶೇಷಚೇತನರಿಗೂ ಸಹಿತ ಈ ಅವಧಿ ವಿಸ್ತರಣೆ ಮಾಡಿರುವ, ಪ್ರತಿ ವರ್ಷ ಮಾಡ್ತಾರೆ, ಬಟ್ ಈ ವರ್ಷದ ಅವಧಿ ವಿಸ್ತರಣೆ ಮಾಡಿರುವ ವರದಿ ಹಂಚಿಕೊಳ್ಬೇಕು ಮತ್ತು ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ಈ ಒಂದು ಆದೇಶದಲ್ಲಿ ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ. ಅದನ್ನು ತಮ್ಮ ಜೊತೆಗೆ ಹಂಚಬೇಕಂತೇಳಿ ಈ ಒಂದು ವರದಿ ಮಾಡ್ತಾಯಿದ್ದೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು ಅವರು ಸುತ್ತೋಲೆ ಸಂಖ್ಯೆ 1854/2025 ಏನು ಹೇಳಿದ್ದಾರೆ ಅಂದರೆ, 2026ನೇ ಸಾಲಿಗೆ ವಿಕಲಚೇತರ ರಿಯಾಯಿತಿ ದರದ ಬಸ್ ಪಾಸ್ ವಿತರಿಸುವ ಬಗ್ಗೆ ಇಲ್ಲಿ ಕೆಲವೊಂದು ಏನು ಹೇಳಿದ್ರೆ, ಪ್ರಸ್ತುತ 2026ನೇ ಸಾಲಿಗೆ 1/1/2026ರಿಂದ 31/12/2026ವರೆಗೆ ಮಾನ್ಯತೆ ಇರುವಂತೆ ವಿಕಲಚೇತನರಿಗೆ ಬಸ್ ಪಾಸ್ ವಿತರಿಸಬೇಕಾಗಿರುತ್ತದೆ. ಈ ಸಂಬಂಧ ಉಲ್ಲೇಖ 1 ಮತ್ತು 2 ಆದೇಶದಲ್ಲಿನ ನಿರ್ದೇಶನಗಳನ್ನು ಅನುಸರಿಸುವುದರ ಜೊತೆಗೆ ಪ್ರಸಕ್ತ ಸಾಲಿನಲ್ಲಿ ಈ ಕೆಳಗಂಡ ಕ್ರಮಗಳನ್ನು ಅನುಸರಿಸಿ ಬಸ್ ಪಾಸ್ ವಿತರಿಸಲು ಕ್ರಮ ಕೈಗೊಳ್ಳುವುದು ಅಂತಕ್ಕಂಥ ಹೇಳಿದ್ದಾರೆ. ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದಂದರೆ, ವಿಕಲಚೇತರ ರಿಯಾಯಿತಿ ಬಸ್ ಪಾಸ್ಗಳನ್ನು ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿ ನವೀಕರಿಸಿಕೊಳ್ಳಲು ಅನುಕೂಲವಾಗುವಂತೆ ಸಾಕಷ್ಟು ಕಾಲಾವಕಾಶ ನೀಡುವ ಉದ್ದೇಶದಿಂದ 2025ನೇ ಸಾಲಿನ ವಿತರಿಸಲಾಗಿರುವ ಮತ್ತು ದಿನಾಂಕ 31/12/2025ರವರೆಗೆ ಮಾನ್ಯತೆ ಇರುವ ವಿಕಲಚೇತನರ ಪಾಸ್ಗಳನ್ನು ದಿನಾಂಕ 28/2/2026ವರೆಗೆ ಮಾನ್ಯ ಮಾಡುವುದು. ಜೊತೆಗೆ ಎರಡನೇದೇನು ಹೇಳಿದ್ರಿಂದ, 2026ನೇ ಸಾಲಿನ ವಿಕಲಚೇತನರ ಹೊಸ ಬಸ್ ಪಾಸ್ಗಳನ್ನು ದಿನಾಂಕ 30/12/2025ರಿಂದ ವಿತರಿಸಲಾಗುವುದು. ಹಳೆಯ ಪಾಸ್ಗಳನ್ನು ನವೀಕರಿಸಲು ಕ್ರಮವಹಿಸುವುದು. ಜೊತೆಗೆ ಮೂರನೇದೇನು ಹೇಳಿದರೆ, 2026ನೇ ಸಾಲಿನ ಪಾಸುಗಳು ನವೀಕರಣ ಮತ್ತು ನೂತನ ಪಾಸುಗಳು 660 ಶುಲ್ಕ ನಿಗದಿಪಡಿಸಲಾಗಿದೆ. ಇದನ್ನು ನಗದಾಗಿ ಅಥವಾ ಡಿ ರೂಪದಲ್ಲಿ ಪಾವತಿಸಿಕೊಳ್ಳುವುದು. ಮತ್ತು ಹಾಲಿ ಪಾಸುಗಳು ನವೀಕರಣಕ್ಕಾಗಿ ದಿನಾಂಕ 28/2/2026ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಮತ್ತು 5ನೇದು, ಸದರಿ ದಿನಾಂಕದ ನಂತರ ನವೀಕರಣಕ್ಕೆ ಬರುವ ಫಲಾನುಭವಿಗಳಿಗೆ ನೂತನ ಪಾಸ್ ವಿತರಣೆ ಮಾದರಿಯಲ್ಲಿ ಅಗತ್ಯ ದಾಖಲಾತಿಗಳನ್ನು ಪಡೆದು ಪಾಸ್ ವಿತರಿಸುವುದು. ನೂತನ ಪಾಸ್ ವಿತರಣೆಗೆ ನಿರ್ದಿಷ್ಟ ಕಾಲಮಿತಿ ಇರುವುದಿಲ್ಲ. ಪಾಸ್ ವಿತರಣೆ ಸಂದರ್ಭದಲ್ಲಿ ಫಲಾನುಭವಿಗಳ ಆಧಾರ್ ಜೆರಾಕ್ಸ್ ಪ್ರತಿಯನ್ನು ಪಡೆದುಕೊಳ್ಳುವುದು. 6ನೇದು, ವಿಕಲಚೇತನರ ಬಸ್ ಪಾಸ್ ನವೀಕರಣ ಹಾಗೂ ನೂತನ ಬಸ್ ಪಾಸ್ ವಿತರಣೆಯ ಬಗ್ಗೆ ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಿ ಅಗತ್ಯ ಪ್ರಚಾರ ನೀಡುವುದು. ಜೊತೆಗೆ 2026ನೇ ಸಾಲಿನ ವಿಕಲಚೇತನ ಬಸ್ ಪಾಸ್ ವಿತರಣೆ ನವೀಕರಣಕ್ಕೆ ಉಲ್ಲೇಖ 4, 5, 6, 7 ಮತ್ತು 8ರ ನಾವು ಸುತ್ತೋಲೆ ನಿರ್ದೇಶನಗಳಂತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ದಾಖಲಿಸಲು ಕ್ರಮವಹಿಸುವುದು. ಇನ್ನು 8ನೇದೇನೆಂದರೆ, ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ಸಂಬಂಧ ವಿಭಾಗ ವ್ಯಾಪ್ತಿಯಲ್ಲಿ ಪತ್ರಿಕಾ ಪ್ರಕಟಣೆ ಜೊತೆಗೆ ಪತ್ರಿಕಾ ಪ್ರಕಟಣೆ ನೀಡೋದು. ಬಸ್ ನಿಲ್ದಾಣ ಮತ್ತು ಘಟಕಗಳ ಆಯಕಟ್ಟಿನ ಸ್ಥಳಗಳಲ್ಲಿ ಬ್ಯಾನರ್ಗಳನ್ನು ಪ್ರದರ್ಶಿಸುವ ವ್ಯವಸ್ಥೆ ಮಾಡುವುದು. ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕ ಉದ್ಘೋಷಣಾ ವ್ಯವಸ್ಥೆ ಪಾಸ್ ಮುಖಾಂತರ ಪ್ರಚಾರ ಮಾಡಲು ಕ್ರಮ ಕೈಗೊಳ್ಳುವುದು. ಮತ್ತು 9ನೇದೇನಂತಂದರೆ, 2025ನೇ ಸಾಲಿನಲ್ಲಿ ವಿತರಿಸಲಾಗಿರುವ ವಿಕಲಚೇತನ ಪಾಸುಗಳನ್ನು ದಿನಾಂಕ 28/2/2026ರವರೆಗೆ ಮಾನ್ಯ ಮಾಡಿ ಅವಕಾಶ ಕಲ್ಪಿಸಿರುವ ಬಗ್ಗೆ ಎಲ್ಲ ಚಾಲನಾ ಸಿಬ್ಬಂದಿಗಳಿಗೆ ಮಾಹಿತಿ ನೀಡುವುದು ಹಾಗೂ ಯಾವುದೇ ದೂರುಗಳು ಆಸ್ಪದ ನೀಡದಂತೆ ಕ್ರಮ ವಹಿಸುವುದು. ಸದರಿ ಪಾಸುಗಳನ್ನು ಅನುಸರಿಸದೆ ದೂರುಗಳು ಕಾರಣವಾಗುವ ಚಾಲನಾ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳುವುದು. ಇನ್ನು ಎರಡನೇ ವಿಷಯದಾಗ ಏನು ಹೇಳಿದ್ರೆ, ವಿಕಲಚೇತರ ರಿಯಾಯಿತಿ ಬಸ್ ಪಾಸಿಗಾಗಿ ಅರ್ಜಿ ಸಲ್ಲಿಸುವಿಕೆ ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ. 1ನೇದು, ಹಿಂದಿನ ವರ್ಷಗಳಂತೆ 2026ನೇ ಸಾಲಿನಲ್ಲಿ ಹೊಸದಾಗಿ ನವೀಕರಣದ ವಿಕಲಚೇತರ ರಿಯಾಯಿತಿ ಬಸ್ ಪಾಸಿಗಾಗಿ ಆನ್ಲೈನ್ನಲ್ಲಿ ಸರ್ಕಾರ ನಿಗದಿಪಡಿಸಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 2ನೇದು, ವಿಕಲಚೇತನ ಅರ್ಜಿದಾರರು ಆನ್ಲೈನ್ನಲ್ಲಿ ತಮ್ಮ ವಿವರವನ್ನು ಭರ್ತಿಗೊಳಿಸಲು ಅಗತ್ಯ ದಾಖಲೆಗಳನ್ನು JPG ಮತ್ತು PDF ನಮೂನೆಯಲ್ಲಿ ಆನ್ಲೈನ್ನಲ್ಲಿ ಅಡಕಗೊಳಿಸುವುದು. 3ನೇದು, ವಿಕಲಚೇತನ ರಿಯಾಯಿತಿ ಬಸ್ ಪಾಸ್ ನವೀಕರಣಗೊಳ್ಳುವವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ನಿಲ್ದಾಣದ
ಪಾಸ್ ಕೌಂಟರ್ಗಳಲ್ಲಿ ಹಾಗೂ ಹೊಸದಾಗಿ ಪಾಸ್ ಪಡೆಯುವವರು ವಿಭಾಗೀಯ ಕಚೇರಿಯಲ್ಲಿ ಹಣ ಪಾವತಿಸಲು ಅವಕಾಶವಿರುತ್ತದೆ. ಇನ್ನು ಮೂರನೇ ವಿಷಯ ಏನು ಹೇಳಿದ್ದಾರೆ ಅಂದರೆ ಪಾಸ್ ವಿತರಣಾ ಸಿಬ್ಬಂದಿಯವರ ಕರ್ತವ್ಯಗಳು ಏನು ಅಂತಕ್ಕಂಥ ನೋಡೋದಾದರೆ, ಪಾಸ್ ವಿತರಣಾ ಸಿಬ್ಬಂದಿಗಳು ಘಟಕ ವ್ಯವಸ್ಥಾಪಕರ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಪರವಾಗಿ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಿ ಅರ್ಜಿಗಳನ್ನು ಅನುಮೋದಿಸುವುದು. ಅರ್ಜಿಗೆ ಸಂಬಂಧಿಸಿದ ಮಾಹಿತಿಯು SMS ಮೂಲಕ ಅರ್ಜಿದಾರರಿಗೆ ರವಾನೆಗೊಳ್ಳುವ ವ್ಯವಸ್ಥೆ ಇರುತ್ತದೆ. ಮತ್ತು ಎರಡನೇದು, ಅರ್ಜಿ ಸಂಖ್ಯೆ ಆಯ್ಕೆ ಮಾಡಿ ವ್ಯೂ ಪ್ರೊಸೆಸಿಂಗ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಸಂಪೂರ್ಣ ಅರ್ಜಿಯ ವಿವರ ಮತ್ತು ಅಡಕಗಳನ್ನು ಪರಿಶೀಲಿಸಬಹುದು. ಜೊತೆಗೆ ಮೂರನೇದು, ಪಾಸ್ ವಿತರಣೆ ಸಂಬಂಧಿಸಿದ ಭೌತಿಕ ದಾಖಲಾತಿಗಳನ್ನು ಕಡ್ಡಾಯವಾಗಿ ಪಡೆಯುವುದು. ಮತ್ತು ನಾಲ್ಕನೇದು, ವಿತರಣಾ ಸಿಬ್ಬಂದಿಗಳು ಡಿವಿಷನ್ ಕಂಟ್ರೋಲರ್ ಯೂಸರ್ನಲ್ಲಿ ಲಾಗಿನ್ ಮಾಡಿ ಮೆಸೇಜ್ ಬಾಕ್ಸ್ಗೆ ಹೋಗಿ ಇನ್ಬಾಕ್ಸನ್ನು ಆಯ್ಕೆ ಮಾಡುವುದು. ಮತ್ತು ಐದನೇದು, ಆನ್ಲೈನ್ ಅರ್ಜಿಗಳು ಮತ್ತು ಎಲ್ಲ ರೀತಿಯಿಂದ ಸಮರ್ಪಕವಾಗಿದ್ದಲ್ಲಿ ಡೆಲಿವರಿ ಆಪ್ಷನ್ ದಾಖಲಿಸುವುದು ಮತ್ತು ಪಾಸ್ ವಿತರಿಸಲು ಈ ಹಿಂದೆ ಅನುಸರಿಸುತ್ತಿದ್ದ ಕ್ರಮಗಳನ್ನೇ ಅನುಸರಿಸುವುದು. ಆರನೇದು ಏನಂತಂದರೆ, ಪ್ರತಿ ವಿಭಾಗದ ಪಾಸು ಶಾಖೆಯವರು ಪಾಸ್ ವಿತರಣೆಯ MIS ವರದಿಗಳನ್ನು ಸಕಾಲದಲ್ಲಿ ಪಡೆದುಕೊಂಡು ದೃಢೀಕರಿಸಿ ದಾಖಲೆಗಳನ್ನು ನಿರ್ವಹಿಸುವುದು. ಇನ್ನು ಏಳನೇದು, 2023-24ನೇ ಸಾಲಿನಿಂದ ಆಯವ್ಯಯದಲ್ಲಿ ವಿಕಲಚೇತನ ರಿಯಾಯಿತಿ ಬಸ್ ಪಾಸ್ ಲೆಕ್ಕ ಶೀರ್ಷಿಕೆಯಲ್ಲಿ ಸಾಮಾನ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ಪ್ರತ್ಯೇಕವಾಗಿ ಸಹಾಯಧನ ಒದಗಿಸಿರುವುದರಿಂದ ಸಾಮಾನ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಫಲಾನುಭವಿಗಳ ಮಾಹಿತಿಯನ್ನು ದಾಖಲಿಸಲು ಕಡ್ಡಾಯವಾಗಿ ಕ್ರಮ ವಹಿಸೋದು. ಇನ್ನು ನಾಲ್ಕನೇದು, ಇದರಲ್ಲಿ ಏನು ಹೇಳಿದ್ರು ಅಂದರೆ ಗಣಕ ಇಲಾಖೆಯವರ ಕರ್ತವ್ಯಗಳು ಏನು ಮಾಡಬೇಕು ಅವರು ಅಂದರೆ, ಒಂದನೇದು, ಸೇವಾ ಸಿಂಧು ಯೋಜನೆಯಡಿಯಲ್ಲಿ ವಿತರಿಸುವ ವಿಕಲಚೇತನ ರಿಯಾಯಿತಿ ಪಾಸುಗಳ ವರದಿಗಳನ್ನು ಅಭಿವೃದ್ಧಿಪಡಿಸುವ ಸಂಬಂಧಿಸಿದ ಇಲಾಖೆಯೊಂದಿಗೆ ಸಮನ್ವಯಗೊಳಿಸುವುದು. ಇದರಲ್ಲಿ ಎರಡನೇದೇನೆಂದರೆ, ಹಿಂದಿನ ವರ್ಷಗಳಂತೆ ಪ್ರಸಕ್ತ ಸಾಲಿನಲ್ಲಿ ವಿಕಲಚೇತನರ ಪಾಸುಗಳನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅನುಷ್ಠಾನಗೊಳಿಸುವ ಸಂಬಂಧ ಮತ್ತು MIS ವರದಿಗಳು ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳುವುದು. ಮತ್ತು ಮೂರನೇದು, ವಿಭಾಗಗಳ ಸೇವಾ ಸಿಂಧು ನೋಡಲ್ ಅಧಿಕಾರಿಗಳಿಗೆ ಸೇವಾ ಸಿಂಧು ಪೋರ್ಟಲ್ ಬಳಕೆ ಸಂಬಂಧ ಅಗತ್ಯ ಮಾಹಿತಿ, ತರಬೇತಿ, ನಿರ್ದೇಶನ ನೀಡುವುದು. ಇನ್ನುಳಿದಂತೆ ಉಲ್ಲೇಖಿತ ಸಾಮಾನ್ಯ ಸ್ಥಾಯಿ ಆದೇಶದಲ್ಲಿನ ಅಂಶಗಳನ್ನು ಯಾವುದೇ ಬದಲಾವಣೆ ಇರುವುದಿಲ್ಲ. ಸುತ್ತೋಲೆ ಸ್ವೀಕರಿಸಿ ಜಾರಿಗೊಳಿಸಿದ ಬಗ್ಗೆ ಈ ಕಚೇರಿಗೆ ಅನುಸರಣಾ ವರದಿ ಸಲ್ಲಿಸಲು ಸೂಚಿಸಲಾಗಿದೆ ಎಂದು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಹೀಗಾಗಿ ಈ ವರದಿಯನ್ನು ಗಮನಿಸಿದ ವಿಶೇಷಚೇತನರು ತಮ್ಮ ರಿಯಾಯಿತಿ ಬಸ್ ಪಾಸ್ಗಳನ್ನು ಸ್ಥಳೀಯ KSRTC ತಮ್ಮ ಬಸ್ ನಿಲ್ದಾಣಗಳಲ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಅಂಗವಿಕಲ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದು ಬಸ್ ಪಾಸ್ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಈ ಒಂದು ಹಳೆಯ ಬಸ್ ಪಾಸು 28/2/2026ವರೆಗೆ ಅವಕಾಶವನ್ನು ವಿಸ್ತರಿಸಲಾಗಿದೆ. ಇದನ್ನು ತಮ್ಮ ಗಮನದಲ್ಲಿ ಇರಲಿ ಅಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.